ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಹೇಗಿದ್ದೀರಾ ಗೆಳೆಯರೆ? ಎಲ್ಲರೂ ಚೆನ್ನಾಗಿದ್ದಿರ್ತ ಅನ್ಕೊಂಡಿನಿ. ಈಗ ನಾನು ಚಿಕ್ಕಬಳ್ಳಾಪುರ ಬಂದಿನಿ. ಚಿಕ್ಕಬಳ್ಳಾಪುರ ಅಂದರೆ ಭೋಗನಂದೇಶ್ವರ. ಭೋಗನಂದೇಶ್ವರ ಅಂದರೆ 9ನೇ ಶತಮಾನದಲ್ಲಿ ಪ್ರಾರಂಭದ ದೇವಸ್ಥಾನ. ಮುಂದೆ ಹಂತ ಹಂತವಾಗಿ ಬಂದಂಥ ರಾಜರ ಕಾಲಕ್ಕೆ ಪೂರ್ಣಗೊಂಡಂಥ ಒಂದು ದೇವಸ್ಥಾನ. ಈ ದೇವಸ್ಥಾನ ಎಲ್ಲಿ ಬರ್ತದೆ ಅಂದರೆ ಸುಮಾರು ಬೆಂಗಳೂರಿಂದ 60 ಕಿಲೋಮೀಟರ್ ದೂರದಲ್ಲಿರುವ ಚಿಕ್ಕಬಳ್ಳಾಪುರದಿಂದ ನಂದಿ ಎಂಬ ಗ್ರಾಮದಲ್ಲಿ ಈ ದೇವಸ್ಥಾನವನ್ನು 9ನೇ ಶತಮಾನದಲ್ಲಿ ಕಟ್ಟಿದಂಥ ಹಲವು ರಾಜರು ಬಂದು ಕಟ್ಟಿದ್ದಾರೆ. ಭೋಗನಂದೇಶ್ವರ ದೇವಸ್ಥಾನಕ್ಕೆ ಎಂಟ್ರಿ ಆಗ್ತಿದ್ದಂಗೆ ನಿಮಗೆ ಮೊದಲು ಸಿಗದೆ ಕಲ್ಯಾಣಿ ಮತ್ತು ಪುಷ್ಕರಣಿ ಅಂತ ಕರೆಯಲಾಗುತ್ತದೆ. ನೋಡಿ, ನೀವು ಯಾವುದೇ ದೇವಸ್ಥಾನಕ್ಕೆ ಹೋಗಿ, ಪುರಾತನ ದೇವಸ್ಥಾನ ಅಂದರೆ ಅದು ವಿಜಯನಗರ ಸಾಮ್ರಾಜ್ಯದ ಪುರಾತನವಾದ ದೇವಸ್ಥಾನಗಳಲ್ಲಿ ಮೊದಲು ದೇವಸ್ಥಾನದ ಮುಂದೆ ಕಟ್ಟುವುದು ಪುಷ್ಕರಣಿ ಮತ್ತು ಕಲ್ಯಾಣಿ ಅಂತ ಹೇಳ್ತಾರೆ. ಈ ಕಲ್ಯಾಣಿಗಳೇ ಇದ್ದೇ ಇರುತ್ತದೆ. ಅದಾದಮೇಲೆ ಇದು ನೋಡಿ, ಇದು ಮಂಟಪಗಳು. ಅಂದರೆ ಯಾವುದೇ ದೇವಸ್ಥಾನವಾಗಲಿ ಅದರ ಮುಂದೆ ವ್ಯಾಪಾರಗಳು, ಹೋದರೆ ಕುದುರೆ ವ್ಯಾಪಾರ ಆಗಲಿ, ಆನೆಗಳ ವ್ಯಾಪಾರ ಆಗಲಿ, ವೈಢೂರ್ಯಗಳ ವ್ಯಾಪಾರ ಆಗಲಿ, ಅದು ವಿಜಯನಗರ ಸಾಮ್ರಾಜ್ಯದಲ್ಲಿ ಇದೆಲ್ಲ ನಡೆದು ಬರುತ್ತ ಪರಂಪರೆ. ಅದು ಇದೇ ದೇವಸ್ಥಾನವು ವಿಜಯನಗರ ಕಾಲದಲ್ಲಿ ಆಳ್ವಿಕೆಯಲ್ಲಿ ಅದರ ಆಧೀನದಲ್ಲಿ ಇತ್ತಂತ ಹೇಳಲಾಗುತ್ತದೆ. ಸುಮಾರು ಬಂದು ಹೋಗಿದ್ದಾರೆ, ನೊಂಬಳರು ಬಂದಿದ್ದಾರೆ, ಆಮೇಲೆ ಚಾಲುಕ್ಯರು, ರಾಷ್ಟ್ರಕೂಟರು ಸುಮಾರು ಈ ದೇವಸ್ಥಾನವನ್ನು ಒಬ್ಬೊಬ್ಬರ ಹಂತವಾಗಿ ಕಟ್ಕೊಂಡು ಹೋಗಿದ್ದಾರೆ. ಈ ಮುಂದೆ ಮಂಟಪ ಒಬ್ಬರು ಕಟ್ಟಿದ್ದಾರೆ, ಹಾಗೆ ಗರ್ಭಗುಡಿ ಒಬ್ಬರು ಕಟ್ಟಿದ್ದಾರೆ, ಹಾಗೆ ದೇವಿ ದೇವಸ್ಥಾನ ಒಬ್ಬರು ಕಟ್ಟಿದ್ದಾರೆ. ಹಾಗೆ ಹಲವು ದೇವಸ್ಥಾನಗಳು ಒಬ್ಬೊಬ್ಬರು ಕಟ್ಟಿದಂಥ ಈ ದೇವಸ್ಥಾನವೇ ಭೋಗನಂದೇಶ್ವರ ದೇವಸ್ಥಾನ ಅಂತ ಹೇಳಲಾಗುತ್ತದೆ. ಹಲವು ರಾಜರು ಬಂದು ಹೋದರೂ ಆಳ್ವಿಕೆಯಲ್ಲಿ ಈ ಮೊದಲು ಸಿಗದೆ ದ್ವಾರ ಬಾಗಿಲು. ಆ ದ್ವಾರ ಬಾಗಿಲ ಮೇಲೆ ಒಂದು ಗೋಪುರಕ್ಕೆ ಅರ್ಧಕ್ಕೆ ನಿಂತು ಹೋಗಿದೆ. ಈ ಗೋಪುರವು ಇನ್ನು ಅರ್ಧಕ್ಕೆ ನಿಂತು ಹೋಗಿರೋ ಗೋಪುರ ನೋಡಿ ಫ್ರೆಂಡ್ಸ್, ಇದೆಯಲ್ಲ ಈ ಮಂಟಪ ವಸಂತ ಮಂಟಪ ಅಂತ ಹೇಳಲಾಗುತ್ತದೆ. ನೀವು ವಿಜಯನಗರಕ್ಕೆ ಹೋದರೆ ಹಂಪಿಯಲ್ಲಿ ಸೇಮ್ ಇದೇ ಥರ ಮಂಟಪಗಳು ಸಿಗ್ತವೆ. ಅದೇ ಥರ ಹೋಲುವಂಥ ಒಂದು ಮಂಟಪವೇ ವಸಂತ ಮಂಟಪ ಅಂತ ಹೇಳಲಾಗುತ್ತದೆ. ನೋಡಿ, ದೇವಸ್ಥಾನಕ್ಕೆ ಎಂಟ್ರಿ ಆಗ್ತಿದ್ದಂಗೆ ನಮಗೆ ಮೊದಲು ಸಿಗಿದೆ ಮಂಟಪ, ಬೃಹತ್ತಾದ ಮಂಟಪ ಮತ್ತು ಜಗಲಿ ಅಂತ ಕರೆಯಲಾಗುತ್ತದೆ. ನೋಡಿ, ಇದು ಬೃಹತ್ತಾದ ಕಲ್ಲಿನಲ್ಲಿ ಅಥವಾ ಗ್ರಾನೈಟ್ ಕಲ್ಲಿನಲ್ಲಿ ಕಟ್ಟಿದಂಥ ವಿಜಯನಗರದ ಆಕೃತಿ, ವಿಜಯನಗರದ ಶಿಲ್ಪವನ್ನು ಹೊಂದಿದೆ. ಇದು ಎಲ್ಲ ಮಂಟಪಗಳು ನೋಡಿ, ಇದೇ ಮಂಟಪ, ಇದು ವಿಜಯನಗರದ ಮಂಟಪ, ಆಳ್ವಿಕೆಯಲ್ಲಿ ಕಟ್ಟಿದಂಥ ಮಂಟಪಗಳು ನೋಡಿ. ಕಲ್ಲಿನ ಮೇಲೆ ಸುಂದರವಾದ ಕೆತ್ತನೆಗಳು, ಕಂಬದ ಮೇಲೆ, ಪ್ರತಿಯೊಂದು ಕಂಬದ ಮೇಲೆ ಆಗಿನ ಕಾಲದ ಶಿಲ್ಪಗಳು ಒಂದೊಂದು ಹೇಳ್ತಾ ಇದೆ. ಇದು ವಿಜಯನಗರದ ಆಳ್ವಿಕೆಯಲ್ಲಿ ಕಟ್ಟಿದಂಥ ಕಂಬಗಳು. ಅದು ಗ್ರಾನೈಟ್ ಕಲ್ಲಿನಲ್ಲಿ ಕಟ್ಟಿದಂಥ ವಿಜಯನಗರ ಸಾಮ್ರಾಜ್ಯದ ಒಂದು ಗುರುತು ಅಂತ ಹೇಳ್ಬೋದು ಫ್ರೆಂಡ್ಸ್. ನೋಡಿ, ಫಸ್ಟು ನಮಗೆ ಈ ಮಂಟಪದ ಮೊದಲು ಹೋಗ್ತಿದ್ದಂಗೆ ನಮ್ಮ ಮೊದಲು ಸಿಗುವುದೇ ನಂದಿ. ಇಲ್ಲಿ 2 ನಂದಿಗಳು ಸಿಗ್ತವೆ. ಒಂದು ಅದಕ್ಕಿಂತ ಚಿಕ್ಕದಂಥ ನಂದಿ, ದೊಡ್ಡದಂಥ ನಂದಿ. ಅದರ ದೇವಸ್ಥಾನದ ಎದುರು ಇರುತ್ತೆ. ಒಂದು ಶಿವನ ದೇವಸ್ಥಾನದ ಎದುರು ನಂದಿಗಳು ಸಿಗ್ತವೆ, 2 ನಂದಿಗಳು. ನೋಡಿ, ಒಂದು ಚಿಕ್ಕದಂಥ ನಂದಿ, ಒಂದು ದೊಡ್ಡದಂಥ ನಂದಿ. ಟೋಟಲ್ 2 ನಂದಿಗಳು ಈ ಶಿವನ ಮತ್ತು ನಂದೀಶ್ವರಿ ಅರುಣಾಚಲೇಶ್ವರ ಮತ್ತು ಭೋಗನಂದೇಶ್ವರ ದೇವಾಲಯ. ಫಸ್ಟಿಗೆ ಸಿಗೋದೆ ಶಿವನ ದೇವಾಲಯ, ಅದಾಗ್ತಿದ್ದಂಗೆ ಉಮಾಮಹೇಶ್ವರಿ ದೇವಾಲಯ,
ಉಮಾಮಹೇಶ್ವರಿ ದೇವಾಲಯ ಅಂದರೆ ಇದು ಚೋಳರು ಕಟ್ಟಿದಂಥ ದೇವಾಲಯ. ಚೋಳರು ಕಟ್ಟಿದಂಥ ದೇವಾಲಯ. ಈ ಶಿಲ್ಪ ನೋಡಿ, ಕಪ್ಪು ಕಲ್ಲಿನಲ್ಲಿ ಕೆತ್ತಿದಂಥ ಶಿಲ್ಪ ಇದು. ಈ ಕೆತ್ತನೆ ಇದೆಯಲ್ಲ ತುಂಬ ಅದ್ಭುತವಾಗಿದೆ ನೋಡಿ. ಒಂದು ಕಲ್ಲಲ್ಲಿ ಯಾವ ರೀತಿಯಾಗಿ ಆಕೃತಿಯನ್ನು ಮಾಡಿದ್ದಾರೆ. ಇದಕ್ಕೆ ಈ ಶಿಲ್ಪಗಳೇ ಹೇಳ್ತಾ ಇದೆ ಇದು ಚೋಳರ ಕಾಲದಲ್ಲಿ ಕಟ್ಟಿದಂಥ. ವಿಜಯನಗರ ಸಾಮ್ರಾಜ್ಯ ಮತ್ತು ಚೋಳರ ಸಾಮ್ರಾಜ್ಯಕ್ಕೆ ಎಷ್ಟು ಡಿಫ್ರೆನ್ಸ್ ಇದೆ ಅನ್ನೋದಕ್ಕೆ ಈ ಕಪ್ಪು ಕಲ್ಲಿನಲ್ಲಿ ಕೆತ್ತಿದಂಥ ಶಿಲ್ಪಗಳೇ ಹೇಳ್ತಾ ಇದೆ. ಚೋಳರ ಸಾಮ್ರಾಜ್ಯದಲ್ಲಿ, ಚೋಳರು ಮತ್ತು ವಿಜಯನಗರದ ಸಾಮ್ರಾಜ್ಯದಲ್ಲಿ ಕೆಲವು ಆಳ್ಕೆಯಲ್ಲಿ ಕಟ್ಟಿದಂಥ ಈ ಭೋಗನಂದೀಶ್ವರ ದೇವಸ್ಥಾನ ನೋಡಿ. ಮೇಲೆ ಮಂಟಪದ ಮೇಲೆ ಇದೆಯಲ್ಲ ಚಾವಣಿ, ಆ ಚಾವಣಿ ಅಂತ ಕರೀತಾರೆ. ಮೇಲೆ ನಮ್ಮದು ಹೇಗಿದೆ ಆ ಚಾವಣಿ ಮೇಲೆ ಕೆಲವೊಂದು ಕೆತ್ತಿದಂಥ ಕಂಬದ ಶಿಲ್ಪಗಳು ನೋಡ್ತಾ ಇದ್ದರೆ ಅದ್ಭುತವಾದ ದೇವಸ್ಥಾನ. ಇದು ಕಪ್ಪು ಕಲ್ಲಿನ ಕಟ್ಟಿದಂಥ ದೇವಸ್ಥಾನ. ಉಮಾಮಹೇಶ್ವರಿ ದೇವಸ್ಥಾನ, ಪಾರ್ವತಿಯ ಒಂದು ಸ್ವರೂಪಿ ಅಂತ ಹೇಳಲಾಗುತ್ತದೆ. ಉಮಾಮಹೇಶ್ವರಿ ದೇವಿ ದರ್ಶನ ಮಾಡ್ಕೊಂಡು ಬರ್ತಿದ್ದಂಗೆ ನಮಗೆ ಮುಂದೆ ಸಿಗುವುದೇ ಅರುಣಾಚಲೇಶ್ವರ. ಅದರ ಮುಂದೆ ಬೃಹತ್ತಾದ ನಂದಿ ಕೂಡ ಸ್ಥಾಪನೆ ಮಾಡಿದ್ದಾರೆ. ಇದು ನೋಡಿ ನಂದಿ. ಇದರ ಮುಂದೆ ಇದರಲ್ಲಿ ಇಲ್ಲಿ ದೊಡ್ಡದು ಮತ್ತು ಚಿಕ್ಕದಾದಂಥ ನಂದಿ, ಎರಡೆರಡು ನಂದಿಗಳು ಸ್ಥಾಪನೆ ಮಾಡಿದ್ದಾರೆ. ಅರುಣಾಚಲೇಶ್ವರ ದೇವಾಲಯ ಫಸ್ಟ್ ಸಿಗುವುದು ಭೋಗನಂದೀಶ್ವರ, ಆಮೇಲೆ ಉಮಾಮಹೇಶ್ವರಿ, ಅದಾದಮೇಲೆ ಅರುಣಾಚಲೇಶ್ವರ ದೇವಾಲಯ. ಈ 3 ದೇವಸ್ಥಾನವನ್ನು ದರ್ಶನ ಮಾಡ್ಕೊಂಡು ಆಚೆ ಬಂದರೆ ಮಂಟಪದಿಂದ ನೋಡಿ ಫ್ರೆಂಡ್ಸ್, ಈ ಕಂಬಗಳು ಕಾಣ್ತಾ ಇದೆಯಲ್ಲ, ಈ ಕಂಬಗಳು ನೀವು ವಿಜಯನಗರ ಸಾಮ್ರಾಜ್ಯದಲ್ಲಿ ವಿಜಯ ವಿಠ್ಠಲ ದೇವಸ್ಥಾನ ಬರುತ್ತೆ, ಸಂಗೀತ ಮಂಟಪದ ಬರುತ್ತೆ. ಆ ಸಂಗೀತ ಮಂಟಪದಲ್ಲಿ ಕಾಣುವಂಥ ಒಂದು ಕಂಬಗಳೇ ಇಲ್ಲಿ ವಿಜಯನಗರ ಕಟ್ಟಿದಂಥ ಕಂಬಗಳು ಕಾಣಿಸ್ತಾ ಇದೆ ನೋಡಿ. ಅಲ್ಲಿ ಕಾಣ್ತಾ ಇದೆಯಲ್ಲ, ಅದು ಸಂಗೀತ ಮಂಟಪ. ನೀವು ಕಂಬಗಳು ಬಾರಿಸ್ತಾ ಇದ್ದರೆ ಆ ನಾದ ಹೊರ ಬರುತ್ತೆ. ಒಂದು ಯಾವುದೇ ಥರ ಈ ಕಂಬದ ಮೇಲೆ ಏನೋ ಒಂಥರ ಹಿಂಗೆ ಬಾರಿಸಿ ಟನ್ ಟನ್ ಅಂತ ಆ ನಾದಗಳು ಬರುತ್ತೆ. ಒಂದು ಅದ್ಭುತವಾದಂಥ ನಾದ ಬರುತ್ತೆ. ಈಗ ಕಾಣ್ತಾ ಇದೆಯಲ್ಲ, ಮೊದಲೇ ಸಿಕ್ತಲ್ಲ ಕಂಬ, ಆ ಕಂಬಗಳು ವಿಜಯನಗರದ ದೇವಸ್ಥಾನದಲ್ಲಿದೆ. ವಿಜಯ ವಿಠ್ಠಲ ದೇವಸ್ಥಾನ ಇದೆಯಲ್ಲ, ಸಂಗೀತ ಮಂಟಪದ ಅಲ್ಲಿ ಈ ಕಂಬದಲ್ಲಿ ಕಾಣ್ತಾ ಇರುತ್ತೆ ನೋಡಿ. ಇವೆಲ್ಲ ಕಂಬಗಳು ಹಾಗೆ ಇರುವಂಥ ವಿಜಯನಗರ ಕಾಲದ ಹೋಲುವಂಥ ಕಂಬಗಳು. ಮುಖ್ಯವಾಗಿ ಇಲ್ಲಿ ದೇವಸ್ಥಾನದ ಕಂಡು ಬರೋದು ಅಂದರೆ ಭೋಗನಂದೀಶ್ವರ ಅರುಣಾಚಲೇಶ್ವರ ದೇವಸ್ಥಾನ ಅಂತ ಹೇಳ್ಬೋದು. ಶಿವನದ ಇಲ್ಲಿ 2 ಥರ ರೂಪವನ್ನು ತೋರಿಸುತ್ತೆ. ಶಿವನ ಬಾಲ್ಯದ ಜೀವನ ಮತ್ತು ಶಿವನ ಯೌವನ, ಒಂದು ಮಧ್ಯವಯಸ್ಸಿಗೆ ಜೀವನದಲ್ಲಿ ತೋರಿಸುವಂಥ ಒಂದು ರೂಪವಂತ ಹೇಳ್ಬೋದು ಈ ಭೋಗನಂದೀಶ್ವರ ಆಗಲಿ ಅರುಣಾಚಲ ದೇವಸ್ಥಾನ ಅಂತ ಹೇಳ್ಬೋದು ಫ್ರೆಂಡ್ಸ್. ನೋಡಿ, ಇಲ್ಲಿ ದೇವಿ ದೇವಸ್ಥಾನವಿದೆ. ಹೀಗೆ ಎಲ್ಲ ಒಂದು ಶೈಲಿ ನೋಡ್ತಾ ಇದ್ದರೆ ಒಂದು ಅದ್ಭುತವಾದ ದೇವಸ್ಥಾನ. ನಮ್ಮ ಹಳೆಯ ಪರಂಪರೆಯ, ನಮ್ಮದು ಹಿಂದೂ ಧರ್ಮದ ಪರಂಪರೆ ಪ್ರಕಾರ ಈ ದೇವಸ್ಥಾನಗಳು ಅದ್ಭುತವಾದ ಕೆತ್ತನೆಗಳು. ಎಲ್ಲಿ ನೋಡ್ತಿದ್ದರೂ ಆ ಕೆತ್ತನೆಗೆ ಮಿಗಿಲಾದ ಒಂದು ಸುಂದರವಾದ ನೋಟ ಅಂತ ಹೇಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಚಿಕ್ಕಬಳ್ಳಾಪುರನ ಭೋಗನಂದೀಶ್ವರ ದೇವಸ್ಥಾನ ಚೋಳರಾಗಲಿ ರಾಷ್ಟ್ರಕೂಟರಾಗಲಿ ವಿಜಯನಗರ ಸಾಮ್ರಾಜ್ಯರ ಕಟ್ಟಿದಂಥ ಈ ದೇವಸ್ಥಾನ ಇಂದಿಗೂ ಅಮರ, ಎಂದೆಂದಿಗೂ ಅಮರ ಅಂತ ಹೇಳ್ಬೋದು ಫ್ರೆಂಡ್ಸ್. ಹಾಗೆ ಫ್ರೆಂಡ್ಸ್, ನನ್ನ ಚಾನಲ್ಗೆ ಸೂಪರ್ ಆಗಿದೆ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾನು ಮಾಡುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ದಯವಿಟ್ಟು ಈ ವಿಡಿಯೋ ನೋಡಿದ ಮೇಲೆ ನಿಮ್ಮ ಅಭಿಪ್ರಾಯ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಧನ್ಯವಾದಗಳು.